ಚಿನಾಸ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ನೋಡಿ, ಇಲ್ಲಾಂದ್ರೆ ಸೈಡ್ಗೆ ಹಾಕ್ಬಿಟ್ಟು ಹೋಗ್ತಾರೆ. ನೋಡೋಣ ರಿವ್ಯೂ. ಕಾಂತ, ಸೆಲ್ವಮಣಿ ಸೆಲ್ವರಾಜ್ ಅವರು ನಿರ್ದೇಶಕಂತ ಸಿನಿಮಾ, ಡಿ ಕೆ ಆಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ ಚೆನ್ನಾಗಿದೆ ಬ್ರೋ. ಇಟ್ಸ್ ವರ್ತ್ ವಾಚಬಲ್ ಅಂತ ಹೇಳ್ತೀನಿ. ಯಾಕಂದ್ರೆ ಕತೆ ಸಿಂಪಲ್ ಕತೆನೆ, ಮಾಮೂಲಿ ಕತೆ. ಸಿನಿಮಾ ಪ್ಲಾಟ್ ಎಲ್ಲ ಸಿಂಪಲ್ ಆಗಿದೆ. ಬಟ್ ಡಿ ಕ್ಯೂ, ಭಾಗ್ಯಶ್ರೀ ಪೋತ್ಲೆ ಹಾಗೂ ಸಮುದ್ರ ಖಾನ್ ಅವ್ರ ಆಕ್ಟಿಂಗ್ ಪೀಕ್ ಲೆವೆಲ್ ಆಕ್ಟಿಂಗ್ ಅಂತ ಹೇಳ್ತೀನಿ. ನೀವು ಫಿಲಂ ನೋಡ್ತಾ ಇದ್ರೆ ಅವ್ರೇನ್ ಆಕ್ಟ್ ಮಾಡ್ತಾ ಇದಾರೆ, ಇಲ್ಲ ಫಿಲಂ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡ್ತಾ ಇದಾರೆ. ಎಸ್ಪೆಷಲಿ ಅಂತೂ ನಂಗೆ ಇಷ್ಟ ಆಗಿದ್ದಂತೂ ಭಾಗ್ಯಶ್ರೀ ಭೋಸ್ಲೆ ಅವ್ರ ಆಕ್ಟಿಂಗ್. ಇಟ್ಸ್ ಗುಡ್. ಯಾಕಂದ್ರೆ ಅವ್ರ ಫಿಲಂ ರೈಟಿಂಗ್ ಕೂಡ ಅಷ್ಟೇ ಸಾಕಾಗಿದೆ. ಸ್ಕ್ರೀನ್ ಪ್ಲೇನು ನಿಮ್ಮನ್ನ ಹಿಡಿದು ಇಟ್ಕೊಳ್ಳುತ್ತೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಮುಂದಕ್ಕೆ ಮಾತಾಡೋಣ. ರಾಣಾ ದಗ್ಬಟಿ ಅವ್ರು ಬಂದ್ಮೇಲೆ ಫಿಲಂ ಚೆನ್ನಾಗಿದೆ. ಬಟ್ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಮುಂದೆ ಮಾತಾಡೋಣ ಅದನ್ನ. ಇನ್ ಫಿಲಂ ಮ್ಯೂಸಿಕ್ ಕಡೆ ಬಂದ್ರೆ, ಮ್ಯೂಸಿಕ್ 70s ಬ್ಯಾಕ್ ಡ್ರಾಪ್ ಯಾವ ತರ ಬೇಕೋ ಮ್ಯೂಸಿಕ್ ಆ ತರನೇ ಕೊಟ್ಟಿದ್ದಾರೆ. ಫಿಲಂ ಇಸ್ ಓದ್ತು ಅಂತ ಹೇಳ್ತೀನಿ. ಇನ್ನು ನೆಗೆಟಿವ್ಸ್ ಅಂತ ಹೇಳಕ್ ಬಂದ್ರೆ, ಈ ಫಿಲಂ ಅಲ್ಲಿ ಏನ್ ಹೇಳ್ಬೋದು ಅಂತ ಅಂದ್ರೆ, ರಾಣಾ ದಗ್ಗೋಟಿ ಅವ್ರ ಎಂಟ್ರಿ ಆದ್ಮೇಲೆ ಸಮಥಿಂಗ್ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟನೂ ಆಗದೆ ಇರ್ಬೋದು. ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯ್ತು. ಕೆಲವ್ರಿಗಂತ ನಾನು ಹೇಳ್ತೀನಿ, ನನ್ನ ಒಪಿನಿಯನ್ ನಾನು ಹೇಳ್ತಿದ್ದೀನಿ ಅಷ್ಟೇ. ಬಟ್ ಓವರ್ ಆಲ್ ಇಟ್ಸ್ ಸಿಂಪಲ್ ಸ್ಟೋರಿ. ಆದ್ರೂ ಕಾಂಪ್ಲೆಕ್ಸ್ ಸ್ಟೋರಿನ ಅಂತಾನೆ ಹೇಳೋದಲ್ಲ, ಸಿಂಪಲ್ ಅಂತಾನೆ ಹೇಳೋಲ್ಲ, ಚೆನ್ನಾಗಿದೆ. ಹಾಗೆ ಸಮುದ್ರ ಕಣಿಯನ್ನ ಸೆಕೆಂಡ್ ಹಾಫ್ ಸ್ವಲ್ಪ ನೀಟಾಗಿ ಇನ್ನ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತೀನಿ. ಬಟ್ ಭಾಗ್ಯಶ್ರೀ ಭೋಸ್ಲೆ ಅವ್ರದ್ದು ಪೀಕ್ ಲೆವೆಲ್ ಆಕ್ಟಿಂಗ್ ಅಂತ ಹೇಳ್ತೀನಿ. ಓವರ್ ಆಲ್ ಆಗಿ ಹೇಳೋದಂದ್ರೆ ಇಟ್ಸ್ ವರ್ತ್ ವಾಚಿಂಗ್ ಮೂವಿ ಅಂತ ಹೇಳ್ತೀನಿ. ಫಸ್ಟ್ ಒಂಥರ ಹೋಗುತ್ತೆ, ಸೆಕೆಂಡ್ ಹಾಫ್ ಥ್ರಿಲ್ಲರ್. ಓಕೆ ಫ್ರೆಂಡ್ಸ್, ಬಾಯ್.